ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವರ್. ಆತ್ಮೀಯರೇ, ನಮ್ಮ ಮಧ್ಯದಿಂದ ಬಾಗಲಕೋಟೆ ಜಿಲ್ಲೆಯ ಗುಳೇದಗುಡ್ಡ ತಾಲೂಕಿನ ಅದರಲ್ಲೂ ಗುಳೇದಗುಡ್ಡ ಮತ್ತು ನಮ್ಮ ಬಾದಾಮಿ ಒಂದಾದ ನಂತರ ಅಂತ ಜೊತೆಗೆ ಶಾಸಕರಾಗಿ, ಸಂಸದರಾಗಿ, ಸಚಿವರಾಗಿ ಸೇವೆ ಸಲ್ಲಿಸಿದ HY ಮೀಟಿ ಅವ್ರಿಗೆ ಇಲ್ಲ ಅನ್ನೋದು ನೋವಿನ ವಿಷಯನ. ಸಾವು ಸಂತೋಷ ಕೊಡುವಂಥದ್ದಲ್ಲ, ಬಟ್ ಅನಿವಾರ್ಯವಾಗಿ ಬರುವಂಥದ್ದು. ಅದನ್ನು ತಪ್ಪಿಸಲಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ಇರಲಿ, ಅವ್ರ ಸಾಧನೆಗಳನ್ನು ನೋಡಿದಾಗ ಅವ್ರು ಕಲ್ತಿದ್ದೆಷ್ಟು, ಓದಿದ್ದೆಷ್ಟು, ಅದರ ಜನರೊಂದಿಗೆ ಅವ್ರು ಬೆರೆತಿದ್ದೆಷ್ಟು, ಜನನಾಯಕರಾಗಿದ್ದು ಯಾವ ರೀತಿ ಅನ್ನೋದನ್ನು ನೆನಪಿಸ್ಕೊಂಡಾಗ ಒಂದು ದೊಡ್ಡ ಸಾಧನೆ ಅದು. ಯಾಕಂದರೆ ಕೇವಲ 4ನೇ ಓದಿದಂಥ ವ್ಯಕ್ತಿ ನಮ್ಮ ಮೇಟಿ ಅವರು. ಆ ವ್ಯಕ್ತಿ ತಮ್ಮ ಸುದೀರ್ಘ ಅವಧಿ 80 ವರ್ಷಗಳ ಅವಧಿಯಲ್ಲೇ ಅನೇಕ ಸಲ ಸೋಲು ಗೆಲುವನ್ನು ಕಂಡರು, ಜನರ ಜೊತೆ ಸಂಪರ್ಕ ಮಾಡುವಲ್ಲಿ ಯಶಸ್ವಿ ಆದರು, ಸೋತಾಗ ನೋವನ್ನು ಅನುಭವಿಸಿದರು, ಗೆದ್ದಾಗ ಸಂತೋಷಪಟ್ಟು ನಮ್ಗೆ ಆದಷ್ಟು ಸಾಧ್ಯದಷ್ಟು ಕೆಲಸಗಳನ್ನು ಜನಸೇವೆಯನ್ನು ಮಾಡಿದರು ಅನ್ನೋದನ್ನು ಅಲ್ಲಿಯ ಜನ ಎಲ್ಲ ಮಾತಾಡಿಕೊಳ್ಳುವಂಥ ವಿಷಯ. ಅದರಲ್ಲೂ ಬಾಗಲಕೋಟೆ ಜಿಲ್ಲೆಯಲ್ಲಿ ಒಬ್ಬ ಪ್ರಮುಖ ರಾಜಕೀಯ ನಾಯಕರಾಗಿ ಬೆಳೆದವರು. ಜೊತೆಗೆ ನಮ್ಮ ಸಿದ್ದರಾಮಯ್ಯನವರಿಗೂ ಸಹ ಒಂದು ಮರು ಹುಟ್ಟನ್ನು ಕೊಟ್ಟಂಥವ್ರು. ಕಾರಣ ತಮ್ಮ ಸ್ಥಾನವನ್ನು ಬಿಟ್ಟು ಕೊಟ್ಟ ಅಲ್ಲೇ ಸಿದ್ದರಾಮಯ್ಯರ ಆಯ್ಕೆ ಆಗುವಂಥದ್ದನ್ನು ನೋಡಿಕೊಂಡಿದ್ದು ನಾವಿಲ್ಲಿ ಗಮನಿಸಬೇಕಾಗಿದೆ ಅಂತ. ಯಾಕೆ ಮಾತನ್ನು ಹೇಳ್ತಾ ಇದ್ದೀನಪ್ಪ ಅಂತಂದ್ರೆ, ಮೇಟಿ ಅವರು ತ್ಯಾಗ ಮಾಡಿದರು, ಸಿದ್ದರಾಮಯ್ಯನವರು ಮತ್ತೆ ರಾಜಕೀಯದಲ್ಲಿ ಪುನರ್ಜೀವನ ಪಡ್ಕೊಂಡು ಮತ್ತಷ್ಟು ಎತ್ತರಕ್ಕೆ ಹೋದರು. ಆ ಮಾತು ಬೇರೆ. ಏನಿರಲಿ, ನಮ್ಮ ಸಿದ್ದರಾಮಯ್ಯನವರು ಮತ್ತು ಜೊತೆಗೆ ನಮ್ಮ ಮೇಟಿಯವರು ಒಂದೇ ಸಮುದಾಯದವರಾದರೂ ಸಹ ವಿಶೇಷವಾಗಿ ಒಬ್ಬರಿಗೊಬ್ಬರು ಬಿಟ್ಟುಕೊಳ್ಳಲಾರಂತ ಗೆಳೆತನವನ್ನು ಮಾಡ್ಕೊಂಡು ಬಂದಂಥವ್ರು. ಹೆಚ್ಚು ಕಮ್ಮಿ ಒಂದಿಷ್ಟು ಏಜ್ ಸಣ್ಣವ್ರು ಇರ್ಬೋದು ಸಿದ್ದರಾಮಯ್ಯನವರು, ಆ ಮಾತು ಬೇರೆ. ಆದರೆ ಸಿದ್ದರಾಮಯ್ಯನವರು ಮೇಟಿಯವ್ರ ಮೇಲೆ ಭಾಳಷ್ಟು ವಿಶ್ವಾಸ ಇಟ್ಟಿದ್ರು. ಮೇಟಿಯವರು ಸಹಿತ ಅಷ್ಟೇ. ಅದಕ್ಕಾಗಿ ಅವರು ತ್ಯಾಗ ಮಾಡಿಕೊಂಡ್ರು. ಅದೇನೋ ಇಲ್ಲಿ ಇವತ್ತು ಅವ್ರು ಇಲ್ಲ ಅಂದಾಗ ಕೆಲವಷ್ಟು ಕಹಿಘಟನೆಗಳಾಗಿ ಹೋದವು ಅವ್ರ ಜೀವನದಲ್ಲೇ. ಏನೋ ಒಂದು ಕಹಿಘಟನೆ ಅದು ನಡೆದಾಗ ಸಹಜವಾಗಿ ಅವರು ರಾಜೀನಾಮೆ ಕೊಡುವಂಥ ಅನಿವಾರ್ಯತೆ ಬಂತು CD ಪ್ರಕರಣದಲ್ಲೇ. ಅದು ಆಗಬಾರ್ದಾಯ್ತು ಅವ್ರ ಜೀವನದಲ್ಲಿ. ಯಾಕೋ ಏನೋ ಆಯಿತು. ಜೀವನದ ಪ್ರತಿಯೊಬ್ಬರು ತಪ್ಪು ಆಗ್ತಾ ಇರ್ತಾವೆ. ಏನೋ ಅದನ್ನು ಮಾತಾಡೋ ಸಮಯ ಅಲ್ಲ, ಬಟ್ ಈಗ ಮ್ಯಾಲಿದ್ದಂಥ ವ್ಯಕ್ತಿ एकदम ಕೆಳಗೆ ಬರುವಂಥ ಪ್ರಸಂಗ ಬಂತು. ಅವರು 2023ರಲ್ಲೂ ಸಹಿತ ಶಾಸಕರಿಗೆ ಆಯ್ಕೆ ಆದಂಥವ್ರು. ಆ ಪೂರ್ವದ ಮಾತು ಸೋತಿದ್ದಾರೆ. ಆಮೇಲೆ ಬೇರೆ ಸಂಸದರಾಗಿ ಕೆಲಸ ಮಾಡಿದ್ದಾರೆ. ಜೊತೆಗೆ 1989ರಿಂದ 1989 ಗುಳೇದಗುಡ್ಡ ಕ್ಷೇತ್ರದಿಂದ ಆಯ್ಕೆ ಆಗ್ತಾ ಬಂದಿದ್ದಾರೆ ಅಂತ. 89 ಅದು ನಮ್ಮ ರಾಮಕೃಷ್ಣ ಹೆಗಡೆಯವರ ಕಾಲ, ದೇವೇಗೌಡರ ಕಾಲ. ನಿಮಗೆಲ್ಲ ಗೊತ್ತಿದ್ದಂಥ ಮಾತದು. ಆ ಸಂದರ್ಭದಲ್ಲಿ ದೇವೇಗೌಡರ ಒಂದು ಇದರ ಕ್ಯಾಬಿನೆಟ್ದಲ್ಲೇ ಆ ಸಂದರ್ಭದಲ್ಲಿ ಅರಣ್ಯ ಖಾತೆ ಮಿನಿಸ್ಟರ್ ಆದಂಥವ್ರು, ಇವರು ಸಚಿವರಾದಂಥವರು ನಮ್ಮ ಮೇಟಿ ಅವರು. ಅದ್ರ ಜೊತೆಗೆ ಮುಂದೆ ಬಂದಂಗೆ ಮತ್ತೊಮ್ಮೆ ಏನಪ್ಪ ಅಂತಂದ್ರೆ ವಿಶೇಷವಾಗಿ ಅವರು 98ರಲ್ಲಿ ಲೋಕಸಭಾ ಸದಸ್ಯರಾದರು. ಮುಂದೆ 99ರಲ್ಲಿ ಗುಳೇದಗುಡ್ಡ ಕ್ಷೇತ್ರ ಸ್ಪರ್ಧಿಸಿ ಸೋಲುಂಡ್ರು. 2000 ಮತ್ತೆ ಗೆದ್ದು ಬರ್ತಾರೆ. ಹೀಗೆ ಗೆಲುವು ಸೋಲು ಮೆಲ್ಲ ಅನುಭವಿಸ್ತಾ ಬಂದಂಥವ್ರು. ಮತ್ತು ಕ್ಷೇತ್ರ ವಿಂಗಡಣೆ ಆಗ್ತದೆ 2008ರಾಗ. ಗುಳೇದಗುಡ್ಡ ಕ್ಷೇತ್ರ ಮತ್ತು ಬಾಗಲಕೋಟೆ ಏನ್ರಿ ಅವೆರಡು, ಗುಳೇದಗುಡ್ಡ ಕ್ಷೇತ್ರ ಬಾಗಲಕೋಟೆ ಮತ್ತು ಬಾದಾಮಿ ವಿಧಾನಸಭಾ ಕ್ಷೇತ್ರಗಳ ವಿಲೀನ ಆದ್ದರಿಂದಾಗೆ ಸಿದ್ದರಾಮಯ್ಯ ಜೊತೆಗೆ ಫಸ್ಟ್ ಟೈಮ್ ಕಾಂಗ್ರೆಸ್ ಸೇರಿರು. ಅಲ್ಲಿ ಜನತಾದಳದ ಜೊತೆಗೆ ಜನತಾದಳದ ರಾಮಕೃಷ್ಣ ಹೆಗಡೆಯವರಾಯ್ತು, ದೇವೇಗೌಡರಾಯ್ತು, ಜೊತೆಗೆ ನಮ್ಮ ಸಿದ್ದರಾಮಯ್ಯರಾಯ್ತು, ಅವರೆಲ್ಲರೂ ಜೊತೆಗೆ ಬೆಳೆದು ಬಂದಂಥ ವ್ಯಕ್ತಿಯವರು, ತಮಗನಿಸಿದ್ದನ್ನು ಹೇಳಿದವರು, ನೇರ ಮಾತಿನವರು, ಜೊತೆಗೆ ಬಾಗಲಕೋಟೆ ಜನರಿಗೆ ಅತ್ಯಂತ ಆತ್ಮೀಯರಾದಂಥವ್ರು. ವಿಶೇಷವಾಗಿ ಬಾಗಲಕೋಟೆಯ ಒಂದು ಜಿಲ್ಲೆಯ ಏನಪ್ಪ ಅಂತ ದೊಡ್ಡ ಗುಣ ಅಂತಂದ್ರೆ ಏನಂದ್ರೆ, ಆ ಭಾಗದಲ್ಲೇ ವಿಶೇಷವಾಗಿ ಉದಾರವಾದಂಥ ಮನೋಭಾವ ಸ್ವಲ್ಪ ಭಾಳ ಕಾಣ್ತೀವಿ ನಾವಲ್ಲೇ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ, ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಯಾಕಪ್ಪ ಅಂತಂದ್ರೆ ಅದೇನೋ ಯಾಕೋ ಗೊತ್ತಿಲ್ಲ, ಆ ಭಾಗದಲ್ಲಿ ಸ್ವಲ್ಪ ಬಸವಣ್ಣರು ಹುಟ್ಟಿ ಬೆಳೆದ ಕಾರಣಕ್ಕೋ ಮತ್ತು ಯಾವ ಕಾರಣಕ್ಕೋ ಒಳ್ಳೆ ಪ್ರತಿಭಾವಂತರಲ್ಲಿ ಬರ್ತಾ ಇರ್ತಾರೆ. ನೋಡ್ರಿ, 4ನೇ ಕಲ್ತಂಥವ್ರು ಜನರ ಮನಸ್ಸನ್ನು ಗೆಲ್ಲುವ ಜೊತೆಗೆ ಅಂದಿನ ಜನತಾದಳದ ರಾಷ್ಟ್ರೀಯ ನಾಯಕರನ್ನು ಗಮನ ಸೆಳೆದದ್ದು, ಜೊತೆಗೆ ಅವರೊಂದಿಗೆ ಆ ಜನತಾದಳ ರಚನೆ ಆಗುವಲ್ಲಿ ಸಹಕಾರ ಆದಿದ್ದು. ಇವರೆಲ್ಲ ದಳದಲ್ಲಿದ್ದವರು, ಜನತಾ ಪಕ್ಷದಲ್ಲಿದ್ದವರು ಎಲ್ಲ ಕಾಂಗ್ರೆಸ್ ವಿರೋಧಿಗಳನ್ನ. ಇದರಲ್ಲಿಂದ ಎರಡು ಮಾತೇ ಇಲ್ಲ. ಕಾಂಗ್ರೆಸ್ಸಿನ ಈ ಒಂದು ಏನಪ್ಪ ಅಂತಂದ್ರೆ
ಪರಿವಾರವಾದ ಆಗಿರ್ಬೋದು, ಒಂದಿನ ಅಡ್ಮಿನಿಸ್ಟ್ರೇಷನ್ಗಳು ಸೋಲಾಗಿರ್ಬೋದು, ಭ್ರಷ್ಟಾಚಾರಗಳಾಗಿರ್ಬೋದು, ಅವುಗಳನ್ನೆಲ್ಲ ವಿರೋಧಿಸಿ ಮೇಲೆ ಬಂದಂಥವ್ರು. ದೇವೇಗೌಡರು ಇವತ್ತು ನಾವು ಗಮನಿಸ್ಬೇಕಾಗಿದ್ದೇನಪ್ಪ ಅಂದ್ರೆ ಈ ಇಂದಿರಾ ಗಾಂಧಿಯವರ ಕುಟುಂಬ ರಾಜಕೀಯವನ್ನು ವಿರೋಧಿಸಿ ಮೇಲೆ ಬಂದಂಥವ್ರು. ಅದರ ದುರಂತ ಏನಾಗಿದೆಪ್ಪ ಅಂತಂದ್ರೆ ನಂತರದಲ್ಲಿ ಇದೆ ದೇವೇಗೌಡರು ತಮ್ಮದನ್ನು ಸಹಿತ ಕುಟುಂಬ ರಾಜಕೀಯ ಮಾಡಿಸಿ JDS ಒಂದು ಯಾವ ಹಂತಕ್ಕೆ ನಿಲ್ಲಿಸಿದಂದ್ರೆ ಯಾವ ಒಂದು ಪಕ್ಷ ಕೋಮುವಾದ್ಯತೆಯನ್ನು ಟೀಕಾ ಮಾಡ್ತಿದ್ರು ಕರಿತಿದ್ರು ಆ ಪಕ್ಷದ ಜೊತೆಗೆ ಇವತ್ತು ಹೊಂದಾಣಿಕೆ ಮಾಡಿಕೊಡುವಂಥ ದುಸ್ಥಿತಿ ನಮ್ಮ ದೇವೇಗೌಡರಿಗೆ ಬಂತು. ಅದೇ ಕಾಲಕ್ಕೆ ಇವರಿಗೂ ಸಹಿತ ಯಾವ ಕಾಂಗ್ರೆಸ್ನ ಒಂದು ಕಾಲಕ್ಕೆ ವಿರೋಧ ಮಾಡ್ತಾ ಇದ್ದು ಜನತಾದಳ ಜೊತೆಗೆ ಇವರು ಸಹ ಕಾಂಗ್ರೆಸ್ ಜೊತೆಗೆ ನಮ್ಮ ಸಿದ್ದರಾಮಯ್ಯನವರು ಆಗ ಅಧಿಕಾರಕ್ಕಂದ್ರೆ ಯಾವುದಕ್ಕೂ ಅಡ್ಜಸ್ಟ್ಮೆಂಟ್ ಆಗಿದ್ದು ಈಗ ಇತಿಹಾಸದಲ್ಲೇ ಒಂದು ಕಪ್ಪು ಚಿಕ್ಕ ಅಂತ ಹೇಳಬೇಕಾಗಿದೆ. ಆದರೆ ಅವ್ರ ವೈಯಕ್ತಿಕ ವಿಷಯದ ಏನು ನಡೆದ ಘಟನೆ ಬಗ್ಗೆ ನಾವಿಲ್ಲ ಅದನ್ನು ಮಾತಾಡದೆ ಇರೋದೇ ಭಾಳ ತಮ್ಮ ನಡೀತಾನೆ ಎಲ್ಲರ ಜೀವನದಲ್ಲೇ. ಅದರಿಂದ ಇಂಪಾರ್ಟೆಂಟ್ ಅಂತಪ್ಪ ಅಂತಂದ್ರೆ ಮೇಟಿ ಅವ್ರಿಗೆ ಕೊಟ್ಟಂಥ ಕೊಡುಗೆಗಳಿನ ಭಾಗದಲ್ಲೇ ಏನು ಕೆಲಸ ಮಾಡಿದರು. ಸುಮ್ಮನೆ ಒಬ್ಬರನ್ನ ಆಯ್ಕೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅಲ್ಲಿ ಜನ ಆಯ್ಕೆ ಮಾಡಿದಾರಪ್ಪ ಅಂದರೆ ಇವರಲ್ಲಿ ಜನಕ್ಕೆ ಬೇಕಾದಂಥ ಕೆಲಸಗಳನ್ನು ಮಾಡ್ತಾ ಬಂದಿದ್ದಾರೆ. ಜನಸೇವೆ ಮಾಡ್ಕೊಳ್ಳೋ ಜೊತೆಗೆ ತಮ್ಮದೇ ಆದ ವ್ಯಕ್ತಿತ್ವವನ್ನು ಬೆಳೆಸ್ಕೊಂಡು ಬಂದಿದ್ದಾರೆ ಆ ಭಾಗದಲ್ಲೇ. ಜನರು ಇವತ್ತು ಅವರನ್ನು ಭಾಳ ಜನ ಇತ್ತೀಚಿನ ಜನ ವಿಶೇಷವಾಗಿ ಮೇಟಿಯವರ ಒಂದು ವಿಶೇಷವಾದಂತಹ ಜನಸಂಪರ್ಕ ಆಗಿರ್ಬೋದು, ಯಾವ ರೀತಿ ಗೆದ್ದಿರ್ಬೋದು, ಯಾವ ರೀತಿ ಜನರಿಗೆ ಹೋಗಿ ಮುಟ್ಟಿರ್ಬೋದು ಅನ್ನೋದು ಸಹಿತ ಒಂದು ಕುತೂಹಲಕರವಾದ ವಿಷಯ ಆಗಿದೆ. ಏನೂ ಇರಲಿ, ಅವರ ಬಗ್ಗೆ, ಅವರ ವಿಷಯದ ಬಗ್ಗೆ, ಅವರ ಬದುಕಿನ ಬಗ್ಗೆ ನಾವು ಕೇವಲ ದೋಷಗಳನ್ನ ಹುಡುಕಿ ಮಾತಾಡೋಕ್ಕಿಂತಲೂ ಇನ್ನೂ ಏನೇನು ಮಾಡಲಿಕ್ಕೆ ಸಾಧ್ಯತೆ ಅವರು ಅನ್ನುವಂಥದ್ದು ಒಂದು ಅಸಮಾಧಾನ ಇದ್ದರೂ ಸಹಿತ ಅವ್ರು ಮಾಡಿದಂಥ ಕೆಲಸಗಳು ಆ ಭಾಗದಲ್ಲೇ ಜನರಿಗೆ ಸ್ಪಂದಿಸಿದ್ರಿಂದಾಗೆ ಅವರು ಜನರ ಮೂಲಕ ಆಯ್ಕೆ ಆಗ್ತಾ ಬಂದಿದ್ದು ಸಹಿತ ಅಷ್ಟ ಸತ್ಯ ಅಂತ ಹೇಳಬೇಕಾಗ್ಯದ. ಏನೋ ಆಗಲಿ ಇವತ್ತಿನ ಈ ರಾಜಕೀಯದಲ್ಲೇ ಈ ಒಂದು ಇವತ್ತೇನು ನಡೀತಾ ಇದೆ ಇಂಥ ರಾಜಕೀಯದಲ್ಲೇ ಅವರು ಇನ್ನೂ ಜೀವನದ ಉಳ್ಕೊಂಡ್ಬಂದು ಒಂದಿಷ್ಟೇನು ಹೊಂದಾಣಿಕೆ ಮಾಡ್ಕೊಂಡ್ರು ಆಗಿರ್ಬೋದು ಬೇಡ, ಅವರಲ್ಲಿ ಒಂದು ಜನರ ಜೊತೆ ಕೊಡೋ ಜೊತೆಗೆ ತಮ್ಮದೇ ಆದಂಥ ಒಂದು ಲಾಬಿಯನ್ನು ಮಾಡ್ಕೊಂಡು ಬೆಳೆದಂಥ ಒಂದು ವಾತಾವರಣ ಇರ್ಬೋದು. ಏನೋ ಆಗಲಿ ಸಚಿವರಾಗಿದ್ದಂಥವ್ರು ಒಂದಿಷ್ಟು ಆ ಸಮಯದ ಕೆಲಸ ಮಾಡಿದಂಥವ್ರು ಒಂದಿಷ್ಟು ಕೆಲಸ ಮಾಡೋ ಜೊತೆಗೆ ಒಂದಿಷ್ಟು ಏನಪ್ಪ ಅಂತಂದ್ರೆ ತಪ್ಪುಗಳನ್ನು ಮಾಡಿರ್ಬೋದು. ಒಟ್ಟಾರೆಯಾಗಿ ಇವತ್ತು ನಮ್ಮ ಮಧ್ಯದಲ್ಲಿ ಮೇಟಿ ಅವರಿಲ್ಲ. ಅವ್ರ ಬಗ್ಗೆ ನಾವು ಸಣ್ಣದಾಗಿ ಮಾತಾಡೋಕ್ಕಿಂತ ಅಂಥ ಒಂದು ಸಣ್ಣದಾಗಿ ಇರುತ್ತಿರುವಂಥ ಕುಟುಂಬದಿಂದ ಬಂದಂಥ ಚಿಕ್ಕ ಕುಟುಂಬದಿಂದ ಬಂದಂಥ ಮೇಟಿ ಅವರು ನಾಲ್ಕೈದು ಕಲಿತರು ಸಹಿತ ಒಂದು ಬೆಂಗಳೂರಿನ MLA ಆಗೋ ಜೊತೆಗೆ ಶಾಸಕರಾಗೋ ಜೊತೆಗೆ ಮುಖ್ಯವಾಗಿ ಅಲ್ಲಿ ಆಡಳಿತವನ್ನು ಗಮನಿಸಿ ಸಾಧ್ಯಷ್ಟು ಮಾಡಿ ಪ್ರಾಮಾಣಿಕ ಆಡಳಿತ ಕೊಡಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ ನಾವು ಈ ಸಂದರ್ಭದಲ್ಲಿ ಹೇಳ್ತಾ, ಜನತಾದಳದಿಂದ ಬಂದಂಥ ಇವರು ನಂತರದಲ್ಲಿ ಕಾಂಗ್ರೆಸ್ ಸೇರಿದರು ನಾವು ಸಿದ್ದರಾಮಯ್ಯ ಜೊತೆಗೆ ಅನ್ನೋದು ಅಷ್ಟ ಸತ್ಯದ. ಸಿದ್ದರಾಮಯ್ಯನವರಿಗೆ ಮತ್ತು ನಮ್ಮ ದೇವೇಗೌಡರಿಗೆ ಈ ಕುರ್ಚಿ ಕಚ್ಚಾಟದಿಂದನೇ ಒಡಕಾಯಿತು ಅನ್ನೋದು ನಾವು ಈಗಾಗಲೇ ಗೊತ್ತಿದ್ದ ವಿಷಯ ಅದ. ಯಾವ ದೇವೇಗೌಡರು ಕುಟುಂಬ ರಾಜಕೀಯ ವಿರೋಧ ಮಾಡ್ತಾಯಿದ್ರು, ನಂತರದಲ್ಲಿ ಕುಟುಂಬ ರಾಜಕೀಯ ಮಾಡಿದ್ರಿಂದಾಗಿ ಈ ಜನತಾದಳದ ಅದು ಜನತಾ ಪರಿವಾರದ ಹೆಚ್ಚು ಕಡಿಮೆ ಎಲ್ಲ ನಾಯಕರು ಬೇರೆ ಬೇರೆ ಪಕ್ಷಕ್ಕೂ ಏನೇನು ಹೋಗುವಂಥ ಅನಿವಾರ್ಯತೆಗಳು ನಿರ್ಮಾಣ ಅದು. ಅದೇ ರೀತಿ ಮೇಟಿಯವರಿಗೆ ಆತ್ಮೀಯರಾಗಿದ್ದಂಥ ಸಿದ್ದರಾಮಯ್ಯರಲ್ಲಿ ಹೆಜ್ಜೆ ಇಡ್ತಾರೆ, ಇವರು ಹೆಜ್ಜೆ ಇಟ್ಟ ಅವ್ರಿಗೆ ಒಬ್ಬ ಏನಪ್ಪ ಅಂತಂದ್ರೆ ಬೆಂಗಾವಲಾಗಿ ಬಂದಂಥವ್ರು, ಅವ್ರ ಬದುಕಿನಲ್ಲಿ ಸ್ವಲ್ಪ ಅವ್ರ ರಾಜಕೀಯ ಜೀವನದಲ್ಲೇ ಹೆಲ್ಪ್ ಆದಂಥವ್ರು ಮೇಟಿ ಇವತ್ತು ನಮ್ಮೊಂದಿಗಿಲ್ಲ. ಅವರಿಗೆ 2 ಗಂಡು ಮಕ್ಕಳು, 2 ಹೆಣ್ಮಕ್ಳಿದ್ದಾರೆ ಅಂತ ಅನ್ನುವಂಥ ಸುದ್ದಿಗಳನ್ನು ನೋಡ್ತಾ ಜೊತೆಗೆ ಈಗ ನಮ್ಮ ನಡಿಕೆಂದು ಎದ್ದು ಹೋದಂಥ ಈ ವ್ಯಕ್ತಿ ಮೇಟಿಯವರು ವಿಶೇಷವಾಗಿ ಬಾಗಲಕೋಟೆಯಲ್ಲೇ ಚಿರಪರಿಚಿತರು. ಗುಡ್ಡದಲ್ಲಂತೂ ಹೆಚ್ಚು ಕಡಿಮೆ ಎಲ್ಲರಿಗೂ ಪರಿಚಿತ ವ್ಯಕ್ತಿ ಆಗಿದ್ದರು ಅನ್ನೋದು ಅಲ್ಲಿ ಜನರ ಇವತ್ತೇನು ಬಾಗಲಕೋಟೆ ಜನ ಅವ್ರನ್ನ ಬಂದು ಅಂತಿಮ ದರ್ಶನಕ್ಕೆ ಬಂದು ನೋಡಿದಾಗ ಕೇವಲ ಒಬ್ಬ ಯಾರೋ ಸಚಿವರು ಯಾರೋ ಇರ್ಬೋದು ಅಥವಾ ಶಾಸಕರಿರ್ಬೋದು ಅನ್ನೋಕ್ಕಿಂತಲೂ ತಮ್ಮ ಬಲದ ಮೇಲೆ ಬಂದಂಥವ್ರು ಅನ್ನೋ ಸಹಿತ ಅಷ್ಟೇ ಗಮನಾರ್ಹ. ಯಾಕಂದರೆ ಜನತಾದಳ ಹುಟ್ಟಿದ್ದರೆ ಕಾಂಗ್ರೆಸ್ಸಿನ ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡ್ತಾ ಬಂದಿದ್ದು. 6 ಮಂದಿ ಒಳ್ಳೇದಿತ್ತು, ನಂತರ ಅದು ಕಾಂಗ್ರೆಸ್ ಇನ್ನೊಂದು ರೂಪ ಆಯ್ತೇನೋ ಅನ್ನುವಂಥ ಮಾತಿದ್ದರೂ ಸಹ ಇವರು ಸಾಧ್ಯಷ್ಟು ಮಟ್ಟಿಗೆ ತಮ್ಮ ಸೇವೆಯನ್ನು ಮಾಡಿದ್ದಾರೆ. ಹಾಗಾದರೆ ಪೂರ್ತಿಯಾಗಿ ಪ್ರಾಮಾಣಿಕವಾಗಿ ಇಡೀ ವ್ಯವಸ್ಥೆಯನ್ನು ಬದಲು ಮಾಡಿದ್ದಾರೆ ಅಂತ ಹೇಳಿಕ್ಕೆ ಆಗದೆ ಹೋದರು. ಇವರು ಅಷ್ಟು ದಿವಸ ತಮಗೇನು ಸಾಧ್ಯ ಪ್ರಾಮಾಣಿಕ ಕೆಲಸ ಮಾಡಿದ್ದಾರೆ ಅನ್ನೋದು ಮಾತನ್ನು ಹೇಳ್ತಾ ನಮ್ಮ ಸಿದ್ದರಾಮಯ್ಯರ ಬಲಗೆ ಬಂಟಾಗಿದ್ದರು. ಆದರೆ ಕೆಲವು ದಿನ ಒಂದಿಷ್ಟು ಅವರು ಸಿದ್ದರಾಮಯ್ಯರ ಸಲುವಾಗಿ ಬೇಸತ್ತಿದ್ದರು, ಅವರಿಂದ ಒಂದಿಷ್ಟು ದೂರ ಸರಿದಿದ್ರು ಅನ್ನೋ ಮಾತುಗಳಿದ್ದಾವೆ. ಏನೋ ಗೆಳತಿನ ಬಿಡುಕು ಏನೋ ಇದ್ದೇ ಇರ್ತಾವೆ. ಅದೇನೋ ಇರಲಿ, ಸಿದ್ದರಾಮಯ್ಯರ ಕೊನೆ ಈ ಒಂದು ದರ್ಶನಕ್ಕೆ ಹೋಗಿ ಭೇಟಿಯಾಗಿ ತಮ್ಮ ನೋವನ್ನು ದುಃಖವನ್ನು ತುಡುಕೊಂಡು ಬಂದಿದ್ದು ಸಹಿತ ನಾವು ನೋಡ್ತಾ ಇದ್ದೀವಿ. ಇದೆಲ್ಲನೂ ಗಮನಿಸಿದಾಗ ಅದರಲ್ಲೂ ಮುಖ್ಯವಾಗಿ ಮುಖ್ಯಮಂತ್ರಿ ಅವರು ಅವ್ರ ದರ್ಶನಕ್ಕೆ ಹೋಗಿದ್ದು, ಜೊತೆಗೆ ತಮ್ಮ ದಿನಗಳನ್ನು ಅವ್ರ ಜೊತೆಗಿನ ದಿನಗಳನ್ನು ನೆನಪಿಸ್ಕೊಂಡದ್ದು ನಾವು ಅದನ್ನು ಸ್ವಲ್ಪ ಮನನ ಮಾಡುವಂಥ ವಿಷಯ ಅಂತ ಹೇಳ್ತಾ, ಇದು ಒಂದು ನೋವಿನ ಘಟನೆ. ನಮ್ಮ ನಡಕ್ಕೆ ಇವತ್ತು ಮೇಟಿಯವರಿಲ್ಲ ಅನ್ನುವಂಥದ್ದನ್ನು ನಿಮಗೆ ತಿಳಿಸೋದು ನೋವು ಅನಿಸ್ತು ಅಂತ ಹೇಳ್ತಾ ನಾನು ಅನಿಸಿಕೆಲ್ಲ ಮಾತಾಡಿದ್ದೀನಿ. ಇದು H16 ನ್ಯೂಸ್ ಅರ್ಥಾತ್ ಸೀತಾರಾಮ್ ಸತ್ಯದ ಕೈಗನ್ನಡಿ ವಂದನೆಗಳು.